ಗರ್ಜಿಸ್ತಾ ಇದೆ ಬುಲ್ಡೋಜರ್. ಬೆಂಗಳೂರು ಉತ್ತರ ವಲಯದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ ಜಿಬಿಎ ಅಧಿಕಾರಿಗಳಿಂದ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ನಡೀತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆನೆ ಗರ್ಜಿಸ್ತಾ ಇದೆ ಬುಲ್ಡೋಜರ್. ಬೆಂಗಳೂರು ಉತ್ತರ ವಲಯದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳಿಂದ ಅಂಗಡಿ ಮುಂಗಟ್ಟುಗಳೇನಿದಾವೆ ಅದನ್ನ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡಿಸಿ ಮುಖ್ಯ ರಸ್ತೆಯಿಂದ ದಿನ್ನೂರು ಮೇನ್ ರೋಡ್ ವರೆಗೆ ಈಗ ಕ್ಲೀನ್ ಸ್ಪೀಡ್ ಅನ್ನು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಆಕ್ರಮಿಸಿಕೊಂಡಿರುವಂತಹ ಅಂಗಡಿ ಮಾಲೀಕರೇನಿದ್ದಾರೆ ಅವರ ಅಂಗಡಿ ಮುಂಗಟ್ಟುಗಳನ್ನ ಧ್ವಂಸ ಮಾಡೋದಕ್ಕೆ ಈಗ ಜಿಬಿಎ ಮುಂದಾಗ್ತಾ ಇದೆ. ಲೈವ್ ಆಪರೇಷನ್ ಅನ್ನ ಕಂಡು ಇತ್ತ ಶಟರ್ ಅನ್ನ ಎಳೆದಿದ್ದಾರೆ ಮಾಲೀಕರು, ಜೊತೆಗೆ ಎಸ್ಕೇಪ್ ಕೂಡ ಆಗಿದ್ದಾರೆ. ಅಲ್ಲಿಂದ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾರೆಲ್ಲ ಈ ಸರ್ಕಾರಿ ಜಾಗವನ್ನ ಒತ್ತುವರಿಯನ್ನ ಮಾಡಿಕೊಂಡು ಅಲ್ಲಿ ಅಂಗಡಿಗಳನ್ನ ಮಾಡಿಕೊಂಡು ಅಥವಾ ಟೆಂಟ್ ಅನ್ನ ಹಾಕೊಂಡು ಅಲ್ಲಿ ಯಾರೆಲ್ಲ ಇವಾಗ ಹೋಟ್ಲ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳಾಗಿರ್ಬೋದು, ತರಕಾರಿ ಮಾರೋದಾಗಿರ್ಬೋದು, ಈ ರೀತಿ ಯಾರೆಲ್ಲ ಮಾಡಿದ್ದಾರೆ ಅಂತಹ ಒತ್ತುವರಿ ಜಾಗದಲ್ಲಿ ಕಟ್ಕೊಂಡಿರುವಂತಹ ಅಂಗಡಿಗಳನ್ನ ಡೆಮಾಲಿಷ್ ಮಾಡೋದಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಬೀಳುತ್ತೆ ಭಾರೀ ದಂಡದ ಬರೆ. ಮೊದಲ ತಪ್ಪು ಮಾಡಿದ್ರೆ 5 ರಿಂದ 10,000 ರೂಪಾಯಿ ಫೈನ್. ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ 2.5 ಲಕ್ಷ ರೂಪಾಯಿ ದಂಡ. ಮಳೆ ಬಿಸಿಲಿಗೆ ಹಾಕಿದ್ದ ಶೀಟ್ಗಳು ಎಲ್ಲವೂ ಕೂಡ ಈಗ ಧ್ವಂಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇರುವಂತಹ ಸಣ್ಣ ಸಣ್ಣ ವ್ಯಾಪಾರಿಗಳು. ತಗಡಿನ ಶೆಡ್ಗಳು, ಬೋರ್ಡ್ಗಳನ್ನ ಕಿತ್ತೆಸೆದಿದೆ ಈ ಕಾರ್ಯಾಚರಣೆಯ ಪಡೆ. ಆರೋಗ್ಯಾಧಿಕಾರಿ ವೆಂಕಟೇಶ್ ವಿ ನೇತೃತ್ವದಲ್ಲಿ ಈಗ ಮೆಗಾ ಡ್ರೈವ್ ನಡೀತಾ ಇದೆ. ನೋಡಿ, ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಬೀಳುತ್ತೆ ಇನ್ ಮುಂದೆ ಭಾರಿ ದಂಡದ ಬರೆ. ಹಾಗಾಗಿ ಈಗ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಮೊದಲ ತಪ್ಪು ಮಾಡಿದ್ರೆ 5 ರಿಂದ 10,000 ರೂಪಾಯಿ ಫೈನ್ ಇರುತ್ತೆ. ಪದೇ ಪದೇ ಇದೇ ನಿಯಮವನ್ನು ಉಲ್ಲಂಘಿಸಿದ್ರೆ 2.5 ಲಕ್ಷ ರೂಪಾಯಿ ದಂಡದವರೆಗೂ ಹೋಗುತ್ತೆ. ಹಾಗಾಗಿ ಯಾರು ಕೂಡ ನಿರ್ಲಕ್ಷಿಸಬೇಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವನುತಾ ದೂರವಾಣಿ ಸಂಪರ್ಕದಲ್ಲಿ. ವನುತಾ, ಈಗ ಏನು ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಜಾಗ, ಸಣ್ಣ ಪುಟ್ಟ ಅಂಗಡಿಗಳು ಮಾಲೀಕರು ಒಂದಿಷ್ಟು ಕಾಲಿಗೆ ಬಿತ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ, ದಯಮಾಡಿ ಏನಾದ್ರು ಒಂದು ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಥವಾ ತಪ್ಪಾಯ್ತು ಅಂತ. ಇನ್ನು ಮತ್ತೊಂದು ಕಡೆ ಶಟರ್ ಅನ್ನ ಎಳೆದು ಮಾಲೀಕರು ಎಸ್ಕೇಪ್ ಆಗಿರೋದು. ಸದ್ಯ ಈಗ ಅಲ್ಲಿನ ಒಂದು ವಾತಾವರಣ ಯಾವ ರೀತಿಯಾಗಿದೆ? ವನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೆ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸದ್ಯ ಈಗ ಸಾರ್ವಜನಿಕರ ಸುಗಮ ಸಂಚಾರ ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಅಲ್ಲಿ ಏನೇ ಒಂದು ಒತ್ತುವರಿ ಕಾರ್ಯಾಚರಣೆಯಲ್ಲಿ ಏನೇ ಅವರು ಕಿತ್ತಾಕಿದ್ರು ಕೂಡ ಅದನ್ನ ನೀಟಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಮೊದಲು ತಪ್ಪು ಮಾಡಿದ್ರೆ 5 ರಿಂದ 10,000 ಆಗ್ತಾರೆ. ಪದೇ ಪದೇ ಅದೇ ತಪ್ಪು ಮಾಡ್ತಾ ಪದೇ ಪದೇ ಒತ್ತುವರಿ ಜಾಗಗಳ ಮೇಲೆ ಇವರು ಆಕ್ರಮಣ ಮಾಡಿಕೊಂಡು ಏನಾದರೂ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಅಂದರೆ ತರಕಾರಿ ಮಾರೋದು, ಸೊಪ್ಪು ಮಾರೋದು, ಈ ರೀತಿ ಏನಾದರೂ ಮಾಡ್ತಾ ಇದ್ರೆ ಅವ್ರಿಗೆ 2.5 ಲಕ್ಷದವರೆಗೂ ಕೂಡ ಹಾಕಲಾಗುತ್ತೆ. ವನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವನುತಾ, ಈಗ ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ, ಜಿಬಿಎ ಅಧಿಕಾರಿಗಳು ಯಾರಲ್ಲಿ ಬಂದಿದ್ದಾರೆ ಸಂಬಂಧಪಟ್ಟಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ, ನಮ್ಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡಿ ಹಾಗೆ ಹೀಗೆ ಅಂತ. ಇನ್ನು ಕೆಲವರು ಒತ್ತುವರಿ ಮಾಡ್ಕೊಂಡಿರುವಂತಹ ಜಾಗದಲ್ಲಿ ಶಟರ್ ಅನ್ನ ಹೇಳೋದು, ಈಗ ಎಸ್ಕೇಪ್ ಆಗಿರೋದು. ಸದ್ಯಕ್ಕೆ ಈಗ ವಾತಾವರಣ ಹೇಗಿದೆ ಅಲ್ಲಿ ಅಂತ? ಇದೇನಿದೆ ಅಂದ್ರೆ ಬೆಂಗಳೂರಿನ ಕೇಂದ್ರ ನಗರದ ಪಾಲಿಕೆಯಲ್ಲಿ ಒಂದ್ ರೀತಿಯಲ್ಲಿ ವಾರ್ ಪೇಂಟಿಂಗ್ ಅಂತಾನೆ ಹೇಳ್ತಾ ಹೋಗ್ಬೋದು. ಈಗನ ಅಂದ್ರೆ ಇಲ್ಲಿ ಮರ ತರುವ ಆಪರೇಷನ್ ಕೂಡ ನಡೆಸಲಾಗ್ತಾ ಇತ್ತು. ಕಮಿಷನ್ ರಾಜೇಂದ್ರ ಚೋಳನವರ ಒಂದು ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಕಾರ್ಯಾಚರಣೆಯನ್ನು ಕೂಡ ಚುರುಕು ಮಾಡಲಾಗಿತ್ತು. ಅಂದ್ರೆ ಕಳೆದ 29ರಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ
ಮರಗಳನ್ನ ಅದೆಲ್ಲವನ್ನು ಕೂಡ ತೆರವು ಮಾಡಿರುವಂತದ್ದು. ಜೊತೆಗೆ ಇದುವರೆಗೂ ಏನೆಲ್ಲ ಒಂದು ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡ್ಕೊಂಡ್ಲಾಗಿತ್ತು ಅವುಗಳ ಒಂದು ಒತ್ತುವರೆಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಫುಟ್ಪಾತ್ ಭಾಗಗಳಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿರ್ತದ್ದು. ಇದರಿಂದಾಗಿ ಒಂದು ರಾಜ್ಯದ ಚೋಳನಗರ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೂಡ ಆರಂಭವಾಗಿತ್ತು. ಇಂದ್ರನಗರ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಜೊತೆಗೆ ನಗರದ ಕೆಲವೊಂದಿಷ್ಟು ಭಾಗಗಳಲ್ಲಿ ಜೆಸಿ ನಗರದಾಗಿರ್ಬೋದು, ಪ್ರತಿಯೊಂದು ಕಡೆ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಅಲ್ಲಿ ಇದ್ದಂತಹ ಫುಟ್ಪಾತ್ ಮಾರ್ಗದ ಒಂದು ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಪಾಲಿಕೆ ಮುಂದಾಗಿದ್ದದ್ದು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕ್ರಮವಾಗಿ ಏನು ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದು ಅಂತದ್ದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಅಂದ್ರೆ ಅವರೆಲ್ಲ ಕೂಡ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲದೆ ಒಂದು ಅತಿಕ್ರಮಣ ಒತ್ತುವರಿಗೆ ಮುಂದಾಗಿದ್ದಂಥದ್ದು. ಅಂತವರ ವಿರುದ್ಧ ಇದೀಗ ಕಾರ್ಯಾಚರಣೆ ಮೇಲೆ ಒಂದು ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಿರುವುದು. ಇನ್ನು ಕೆಲವೊಂದು ಮೊದಲ ಬಾರಿ ಯಾರಿಗೆಲ್ಲ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದು ಅಂತವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಆದ್ರೆ ಪದೇ ಪದೇ ಇಂತಹ ತಪ್ಪು ಮಾಡಿರೋದ್ರಿಂದ ಇದೀಗ ಸಾಕಷ್ಟು ಕ್ರಮಕ್ಕೆ ಮುಂದಾಗಿರುವಂತದ್ದು. ಇನ್ನ ಸಾಮಾನ್ಯ ಅಂಗಡಿ ಮಾಲೀಕರು ಇದನ್ನ ಏನ್ ಮಾಡಿದ್ರೆ ಮುಚ್ಚುವಂತ ಕೆಲಸವನ್ನ ಮಾಡಿದರೆ, ಇನ್ನೊಂದಷ್ಟು ಕೆಲವು ಮಾಲೀಕರು ನಮ್ಗೆ ಇದನ್ನೇ ನಮ್ಗೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಗೆ ಅವಕಾಶವನ್ನ ಮಾಡಿಕೊಡಿ ವ್ಯಾಪಾರ ಮಾಡೋದಿಕ್ಕೆ ಅನ್ನುವಂತಹ ಒಂದು ಮನವಿಯನ್ನು ಮಾಡಿರುವಂತದ್ದು. ಉತ್ತರ ಪಾಲಿಕೆಯ ವತಿಯಿಂದ ಬೆಳಗ್ಗೆಯಿಂದ ಇಂದು ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಜೆಸಿ ಮುಖ್ಯ ರಸ್ತೆಯ ಒಂದು ದಿನ್ನೂರು ಮೇನ್ ರೋಡ್ ಏನಿದೆ ಅಲ್ಲಿದ್ದಂತಹ ಒಂದು ಬೀದಿ ವ್ಯಾಪಾರಗಳಾಗಿದೆ. ಎಸ್ ವಿನುತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.